ಫ್ರೆಂಡ್ಸ್, ನಾನಿವತ್ತು ಬಿಸ್ಕೆಟ್ ಕೇಕ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಮೇನ್ ಬೇಕಾಗಿರೋದು, ನಾನು ಇಲ್ಲಿ ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟ್ 4 ಪ್ಯಾಕ್ ತೊಗೊಂಡಿದ್ದೀನಿ. ಸೊ ಅದನ್ನು ನಾನು ಓಪನ್ ಮಾಡಿ ತೆಗೆದಿಟ್ಕೊಂಡೆ. ಸೊ ನೆಕ್ಸ್ಟ್ ಅದನ್ನು ಪೀಲ್ ಮಾಡಿ ಅದರಲ್ಲಿರೋ ಕ್ರೀಮ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಎಲ್ಲನೂ ಪೀಲ್ ಮಾಡಿಕೊಂಡೆ. ಸೊ ಪೀಲ್ ಮಾಡ್ಕೊಂಡ್ಮೇಲೆ ಬಿಸ್ಕೆಟ್ನ ಮಿಕ್ಸಿಗೆ ಗ್ರೈಂಡರಲ್ಲಿ ಹಾಕ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡಿಕೊಂಡೆ. ನೀವು ತುಂಬ ಸ್ಮ್ಯಾಶ್ ಮಾಡ್ಕೋಬೋದು, ಇಲ್ಲ ಅದನ್ನು ಬಾಯಿಗೆ ಸಿಗೋ ಥರನೂ ಕೂಡ ಸ್ಮ್ಯಾಶ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು 4 ಪ್ಯಾಕ್ ಬಿಸ್ಕೆಟ್ ತೊಗೊಂಡಿರೋದ್ರಿಂದ 2 ಸಲ ಅದನ್ನು ನಾನು ಮಿಕ್ಸಿ ಮಾಡ್ಕೊಬೇಕಾಯಿತು. ಸೊ ಇಲ್ಲಿ ನಾನು ಫುಲ್ ಪೌಡರ್ ಥರ ತೊಗೊಂಡಿದ್ದೀನಿ. ಸೊ ಅದನ್ನು ಇವಾಗ ಸಪ್ರೇಟ್ ಒಂದು ಪ್ಯಾನ್ಗೆ ಹಾಕ್ಕೊತಾ ಇದ್ದೀನಿ. ಅದು ಫುಲ್ಲು ಉಡಿಯಾಗಿದೆ. ಸೊ ಈಗ ಅದಕ್ಕೆ ನಾನು 1 ಲೋಟ ಹಾಲು ತೊಗೊತಾ ಇದ್ದೀನಿ. ನೀವು ಅದು ಮಿಕ್ಸ್ ಮಾಡುವಾಗ ಗೊತ್ತಾಗುತ್ತೆ ನಿಮಗೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಹಾಲು ಬೇಕು ಅಂದರೆ ನೀವು ಮತ್ತೆ ಹಾಕೊಬೋದು. ಸೊ ನಾನಿಲ್ಲಿ 1.5 ಲೋಟ ಹಾಲು ತೊಗೊಂಡೆ. ಸೊ ಅದನ್ನು ನಾವೀಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದರಲ್ಲಿ ಅಕಸ್ಮಾತ್ ಸಣ್ಣ ಪೀಸ್ ಕೂಡ ಉಳ್ಕೊಂಡಿದ್ರೆ ನಾವೀಗ ಮಿಕ್ಸ್ ಮಾಡುವಾಗ ಅದು ಫುಲ್ ಕರ್ಗೋಗ್ಬಿಡುತ್ತೆ. ನೆಕ್ಸ್ಟ್ ಅಲ್ಲಿ ಕ್ರೀಮ್ ಕೂಡ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದಲ್ಲ, ಅದನ್ನು ನಾನು ಮಿಕ್ಸ್ ಮಾಡಿಕೊಂಡೆ. ಅದಾದಮೇಲೆ 2 ಸ್ಪೂನಷ್ಟು ಸಕ್ಕರೆ ಪೌಡರ್ ಇಲ್ಲ ಸಕ್ಕರೆ ಎರಡರಲ್ಲಿ ಯಾವುದನ್ನಾದರೂ ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೊಬೋದು. ಸೊ ನಾನು ಇಲ್ಲಿ ಸಕ್ಕರೆ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಅದನ್ನು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಸಕ್ಕರೆ ಪೌಡರ್ ಆದಮೇಲೆ ಒಂದು ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ಮೊಟ್ಟೆನೂ ಕೂಡ ಯಾಕೆ ಅಂದರೆ ಅದು ಸ್ಪಾಂಜಿ ಥರ ಬರಬೇಕು ಅಂದರೆ ನೀವು ಒಂದು ಮೊಟ್ಟೆ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಸೊ ಇದಕ್ಕೆ ನಾನು ಒಂದು ಈನೋ ಪ್ಯಾಕೆಟ್ ಕೂಡ ಆ್ಯಡ್ ಮಾಡಿಕೊಂಡೆ. ನಿಮ್ಮ ಮನೇಲಿ ಸೋಡಾ ಪೌಡರ್ ಅಥವಾ ಸೋಡಾ ಎರಡಿದ್ರೆ ಎರಡನ್ನೂ ಕಾಲು ಸ್ಪೂನ್ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ಸೊ ಇಲ್ಲಿ ನಾನು ಈನೋನ ಒಂದು ಫುಲ್ ಪ್ಯಾಕೆಟ್ ಓಪನ್ ಮಾಡಿ ಹಾಕ್ಕೊಂಡೆ. ಸೊ ಫುಲ್ ಇದು ಕ್ಲೀನಾಗಿ ಮಿಕ್ಸ್ ಆದಮೇಲೆ ನಾನು ಇದನ್ನು ಬೇಯಿಸೋದಕ್ಕೆ ಇಟ್ಕೊತಾ ಇದ್ದೀನಿ. ಸೊ ಇಲ್ಲಿ ಒಂದು ಕುಕ್ಕರ್ ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕಿ ಅದನ್ನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಬಟರ್ ಪೇಪರ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಬಟರ್ ಪೇಪರ್ ಇಲ್ಲದಿರೋ ಕಾರಣ ನಾನು ಇಲ್ಲಿ ತುಪ್ಪ ಅಥವಾ ಬೆಣ್ಣೆ ಎರಡರಲ್ಲಿ ಯಾವುದಾದ್ರೂ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು, ಸೊ ಅದನ್ನು ನಾನೀಗ ಬಿಸ್ಕೆಟ್ ಮಿಕ್ಸ್ನ ಇದಕ್ಕೆ ನಾನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಕುಕ್ಕರ್ನ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಸೊ ಅದಕ್ಕೆ ನಾನು ಇವಾಗ ಸ್ಪ್ರಿಂಗ್ ಇಟ್ಟು ನಾನು ಮಿಕ್ಸ್ ಮಾಡ್ಕೊಂಡಿರುವಂಥದ್ದನ್ನು ನಾನಿವಾಗ ಕುಕ್ಕರ್ಗೆ ಬೇಯಕ್ಕಾಗ್ತಾ ಇದ್ದೀನಿ. ಸೊ ಅದಕ್ಕೆ ನಾವೀಗ ಕುಕ್ಕರ್ ಮುಚ್ಚಳಕ್ಕೆ ರಬ್ಬರ್ ಮತ್ತು ವಿಶಿಲ್ ಎರಡನ್ನೂ ತೆಗಿಬೇಕು. ಅವೆರಡೂ ಇಲ್ಲದೇ ಹಾಕಬೇಕು. ಸೊ ಈಗ ನಾನು ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ನಾವು ಮ್ಯಾಕ್ಸಿಮಮ್ ಅಂದರೆ 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಬೇಕು ಅದು ಬೇಯೋದಕ್ಕೆ. ಬೇಕು ಅಂದರೆ ನೀವು ಮಧ್ಯದಲ್ಲಿ ಓಪನ್ ಮಾಡಿ ನೋಡ್ಕೊಬಹುದು. ಅದು ಹೇಗೆ ಬೆಂದಿದೆ ಅಂದರೆ ನೀವು ಒಂದು ಕಡ್ಡಿನ ಅದರೊಳಗಡೆ ಚುಚ್ಚಿಬಿಟ್ಟು ನೋಡಿ, ಅದಕ್ಕೆ ಅಂಟ್ಕೊಂಡಿದ್ರೆ ಬೆಂದಿರಲ್ಲ, ಅದು ಅಂಟ್ಕೊಂಡಿಲ್ಲ ಅಂದರೆ ಬೆಂದಿರುತ್ತೆ ಅಂತ. ಸೊ ಇಲ್ಲಿ ಚೆನ್ನಾಗಿ ಬಂದಿತ್ತು, ಬಟ್ ಕೆಳಗಡೆ ಬಟರ್ ಪೇಪರ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಸೊ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.